ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬಾಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳ ಇವಾಗ ನಡೆದದ. ಯಾಕಂದ್ರೆ ಮನುಷ್ಯ ನೀತಿಯಿಂದ ನಡ್ಕೊಳ್ಳುವಂಥದ್ದು ಅನ್ನುವಂಥ ವಿಚಾರದಲ್ಲಿ, ಆ ನೀತಿಯಿಂದ ನಡ್ಕೊಳ್ಳುವಂಥದ್ದು ಅದೇ ನೀತಿಯ ಒಂದು ವಿಚಾರದಲ್ಲಿ ಇರುವಂಥದ್ದು ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಇವಾಗ ಆಧಾರದ ವಿಷಯ 8ನೆಯ ಪದ. ಇದರಲ್ಲಿ ಹಿಂದೆ ಕೂಡ ಹಲವಾರು ವಿಚಾರಗಳನ್ನು ಹೇಳಿದರು. ಯಾಕಂದ್ರೆ ಪೂರ್ವ ಪುಣ್ಯ ಇಲ್ಲದಿದ್ದರೆ ಎಂಥ ಒಂದು ಸ್ಥಿತಿ ಇದ್ದರೂ ಕೂಡ, ಎಂಥ ಒಂದು ಸೌಲಭ್ಯ ಇದ್ದರೂ ಕೂಡ ಅಲ್ಲಿ ಹಾನಿಗೊಳಗಾಗ್ತಾನೆ. ಯಾಕಂದ್ರೆ ಪೂರ್ವದ ಪುಣ್ಯ ಇರದೇ ಇದ್ದಾಗ. ಅದಕ್ಕೆ ಇಂದ್ರನ ಮನೆಯಲ್ಲಿ ದೇವತೆಗಳು ಇದ್ದರು, ಆಮೇಲೆ ತಪಸ್ವಿಗಳು, ಸಪ್ತ ಋಷಿಗಳ ಆಶೀರ್ವಾದ ಇತ್ತು, ಗುರು ಬೃಹಸ್ಪತಿ ಆಚಾರ್ಯ, ಯಾರು ದೇವತೆಗಳ ಗುರು ಯಾರಂದ್ರೆ ಬೃಹಸ್ಪತಿ ಆಚಾರ್ಯ, ಅವರ ಒಂದು ಏನು ಮಂತ್ರಿ ಆಗಿದ್ರು ಅವರದ್ರಾಗ, ಅವರು ಕೂಡ ಇದ್ದರು. ಎಲ್ಲವೂ ಇದ್ದರೂ ಕೂಡ ರಾಕ್ಷಸರ ಒಂದು ವಿಚಾರದಲ್ಲಿ ರಾಕ್ಷಸರವರು ಬಂದು ಯುದ್ಧ ಮಾಡಬೇಕಾದಾಗ ಇಂದ್ರ ಏನು ಹೆದರಿಬಿಟ್ಟು ಓಡಿ ಹೋದ. ಯಾಕೆ ಹೋದ ಅಂದ್ರೆ ಅಲ್ಲಿ ಪೂರ್ವ ಪುಣ್ಯ ಇಲ್ಲದದಕ್ಕಾಗಿ. ಅದಕ್ಕೆ ಇಲ್ಲಿ ಪುಣ್ಯ ಇದ್ದಾಗ ಎಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅದು ನಮ್ಮನ್ನು ಕಾಪಾಡ್ತದೆ ಅನ್ನೋದಕ್ಕಾಗಿ ಭಕ್ತ ಪ್ರಹ್ಲಾದನ ಪರ್ವತದ ತುದಿ, ಬೆಟ್ಟದ ತುದಿಯಿಂದ ಹೋಗಿದ್ರು ಕೂಡ ಅಲ್ಲಿ ಆತ ಉಳಿದ. ಮತ್ತು ಚಂದ್ರಹಾಸ ಅನ್ನುವಂಥವನಿಗೆ ಒಬ್ಬ ರಾಜ, ಆ ದಾಸಿ ಆತನ ಸಾಕಿರ್ತಾಳೆ, ಅಲ್ಲಿ ರಾಜ ಇರ್ತಾನೆ. ಆ ರಾಜ ಏನು ಮಾಡ್ತಾನೆ, ಮುಂದೆ ಇವನು ದೊಡ್ಡವನಾದ್ನಂತಂದ್ರೆ ಮತ್ತೆ ಇದರಿಂದ ನನಗೆ ತೊಂದರೆನೇ ಆಗ್ತದ. ಈ ಹುಡುಗ ರಾಜನ ಮಗ ಇರ್ತಾನೆ, ಆ ರಾಜನ ಮಗನ ಸಣ್ಣವಿದ್ದದಕ್ಕಾಗಿ ಆತನ ಬದಲು ಅವ ರಾಜ ಇರ್ತಾನೆ. ಇವ ಉಳಿದ್ಬಿಟ್ರೆ ಮುಂದೆ ನನಗೆ ತೊಂದರೆ ಆಗ್ತದೆ, ಇವನು ಕಡ್ದು ಹಾಕ್ರಿ ಅಂತೇಳಿ ಸೈನಿಕರಿಗೆ ಕಳಿಸಿಬಿಟ್ಟಾಗ ಅವರು ಅಟ್ಟಂಬರ್ ಅಡವಿಗೆ ಕರ್ಕೊಂಡು ಹೋಗ್ತಾರೆ ಆ ಹುಡುಗನ್ನ. ಅವನ್ನ ಕಡಿಬೇಕು ಅಂತ ಇನ್ನು ಖಡ್ಗ ಎತ್ತಿ ಮೇಲ್ಗಡೆ ಎತ್ತಿದಾಗ ಅವರಿಗೆ ಕರುಣೆ ಉಕ್ಕಿ ಬಿಡ್ತದ. ಆವಾಗ ಈ ಹುಡುಗನ ಸುಮ್ಮನೆ ಕಡಿಯೋದು ಬೇಡ, ಅವನಿಗೆ 6 ಬೆರಳು ಇರ್ತಾವ, ಅದ್ರಾಗ 1 ಬೆರಳನ್ನು ಕಟ್ ಮಾಡಿಕೊಂಡು ಮೈ ತುಂಬ ರಕ್ತ ಹಚ್ಕೊಂಡು ಆ ಹುಡುಗನ ಕಡ್ದಾಕಿವಂತ ಹೇಳಿದ್ರೆ ಆಯ್ತಪ್ಪ ಅಂಥೇಳಿ ಆ ಹುಡುಗನ ದಟ್ಟವಾದ ಅರಣ್ಯದಲ್ಲಿ ಬಿಟ್ಟು ಅವರು ಅದು ಒಂದು ಆ ಹುಡುಗನ ಬೆರಳನ್ನು ಮಾತ್ರ 6 ಬೆರಳು ಇರ್ತಾವಲ್ಲ, ಅದ್ರಾಗ 1 ಬೆರಳನ್ನು ಕಟ್ ಮಾಡಿ ಮೈ ತುಂಬ ಹಚ್ಕೊಂಡು ಬಂದು ರಾಜನಿಗೆ ಹೇಳಿದ್ರು, ನಾವು ಕಡ್ದಾಕಿ ಬಂದೀವಿ ಆ ಹುಡುಗ ಅಂತ. ಇಲ್ಲಿ ನೋಡಿದ್ರೆ ಅಂಥ ದಟ್ಟವಾದ ಅರಣ್ಯದಾಗ ಯಾವುದೋ ಒಂದು ಪ್ರಾಣಿ ತಿಂದುಬಿಡುವುದಾಗಿತ್ತು, ತಿನ್ನಲಿಲ್ಲ. ಅದಕ್ಕೆ ಗಾಳಿ ಹಾಯ್ಕೊತ ಕುಂತು ಹಾವು ಅದನ್ನು ಕಾಯ್ಲಕತ್ತು, ಯಾರು ಬಂದು ಏನು ಮಾಡಬಾರ್ದು ಆ ಹುಡುಗಂಥೇಳಿ ಎಲ್ಲ ಒಂದು ವಿಚಾರದಲ್ಲಿ ಅದನ್ನು ಆ ಹುಡುಗನ ಕಾಪಾಡ್ದಂಗಾಯಿತು. ಅದಕ್ಕೆ ನಡುಗಡಲಲ್ಲಿ ಕೂಡ ಹಡಗ ಮುಳುಗಬೇಕಾದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ಅದು ಕೂಡ ಅಲ್ಲಿಯ ಜನ ಕೂಡ ಉಳಿತಾರೆ. ಯಾಕಂದ್ರೆ ನಡುವು ಸಮುದ್ರದಾಗ ಹಡಗ ಮುಳುಗಬೇಕಾದಾಗ ಎಲ್ಲರೂ ಸತ್ತೋಗ್ಬೇಕಾಗಿತ್ತು, ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂದ್ರೆ ಪೂರ್ವದ ಪುಣ್ಯ ಇದ್ದದಕ್ಕಾಗಿ ಆ ಒಂದು ನಡು ಸಮುದ್ರದಲ್ಲಿ ಹಡಗ ಮುಳುಗ್ತಿತ್ತಂದ್ರೂ ಕೂಡ ಅವರು ಉಳ್ಕೊಂಡ್ರು. ಹಾಗಾಗಿ ಇಲ್ಲಿ ಅರಣ್ಯದ ಮಧ್ಯದಲ್ಲಿ ಒಂದು ಚಿಗುರೆ ಸಿಕ್ಕಾಕೊಂಡು ಬಿದ್ದ ಕೂಡ ಅದು ಕೂಡ ಉಳೀತು. ಹಾಗಾಗಿ ಹೇಳ್ತಾರೆ ಜ್ಞಾನಿಗಳು, ಪೂರ್ವದ ಪುಣ್ಯ ಇತ್ತು ಅಂದ್ರೆ ನೀನು ಎಂಥ ಕಷ್ಟ ಕಾಲದಲ್ಲಿ ಕೂಡ ಅದು ನಿನ್ನನ್ನು ಕಾಪಾಡ್ತದ, ಅಲ್ಲಿ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಪೂರ್ವ ಪುಣ್ಯ ಇರದೇ ಇದ್ರೆ ನೀನು ಬೇಕಾದಷ್ಟು ಎಂಥಲ್ಲಿ ಇದ್ದರೂ ಕೂಡ ಅಲ್ಲಿ ಹಾನಿ ಆಗ್ತದಪ್ಪ, ಇಷ್ಟು ಮಾತ್ರ ತಿಳ್ಕೊ ಅಂತ ಹಿಂದಿನ ವಿಚಾರದಲ್ಲಿ ಬಹಳ ವಿಶೇಷವಾಗಿ ಅವರು ಹೇಳಿದರು. ಮತ್ತು ಈಗ ಮುಂದಿನ ಒಂದು 8ನೆಯ ನುಡಿಯಲ್ಲಿ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದರೆ, ಚಿಂತಿಸದಿರು ದುಃಖದೆಡೆಯೋಳು, ನೀ ನಿಂತು ತಿಳಿದ ಬಳಿಕೆಲೆ ಜೀವನೇ. ಅದಕ್ಕೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಪ್ಪ. ನೋಡ್ರಿ, ಯಾಕಂದ್ರೆ ಯಾರ ಮಾತುಗಳಲ್ಲಿ ದೊಡ್ಡ ಜ್ಞಾನಿ ಹೇಳಿದಂಥ ವಾಕ್ಯಗಳು ಇವು. ಸುಮ್ಮನೆ ನಾವು ಹೇಳುವಂಥದ್ದಲ್ಲ, ಅವ್ರು ನೀವು ಕೇಳುವಂಥದ್ದಲ್ಲ. ಯಾಕಂದ್ರೆ ಒಬ್ಬ
ನಿಜಗುಂಡ್ರು ಹೇಳಿದಂಥ ವಿಚಾರಗಳು. ಯಾಕಂತಂದ್ರೆ ಇವು ಯಾವುದಕ್ಕೂ ಒಂದು ಮುತ್ತು ರತ್ನಕ್ಕೂ ಕೂಡ ಬೆಲೆ ಕಟ್ಬೋದು, ಆದರೆ ಇವಕ್ಕೆ ಬೆಲೆ ಕಟ್ಟದೇ ಇರುವಂಥ ವಿಚಾರಗಳು ಇವು. ಅದಕ್ಕೆ ಚಿಂತಿಸದ್ದಿರು, ಚಿಂತೆ ಮಾಡೋಕ್ಕೆ ಹೋಗಬೇಡ. ಆಮೇಲೆ ದುಃಖದೆಡೆಯೋಳು ನೀ ನಿಂತು ತಿಳಿದ ಬಳಿಕೆಲೆ ಜೀವನೇ. ದುಃಖದೆಡೆಯೋಳು ಅಂದ್ರೆ ನೀವು ದುಃಖ ಆಗ್ಯದ ಅಂತ ಹೇಳಿಬಿಟ್ಟು, ನನಗೆ ಕಷ್ಟ ಬಂದದ ಅಂತ ಹೇಳಿಬಿಟ್ಟು ನೀನು ಅಲ್ಲಿ ಏನು ಅಂದ್ರೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ದುಃಖದಲ್ಲಿ ಇದ್ದೀನಪ್ಪ, ನನ್ನ ಕಷ್ಟ ಬಂದದಂತ ಚಿಂತೆ ಮಾಡೋಕ್ಕೆ ಹೋಗಬೇಡ. ನೀನು ಇಂತು ತಿಳಿದು ಬಳಿಕೆಲೆ ಜೀವನೇ. ನೀ ಈ ರೀತಿ ತಿಳ್ಕೊಂಡ ಮೇಲೆ ಯಾಕೆ ಚಿಂತೆ ಮಾಡ್ತಿ? ಯಾವ ರೀತಿ ಅಂದ್ರೆ ಮುಂದೆ ಕೊಟ್ಟರವ್ರು. ಅದಕ್ಕೆ ಯಾಕಪ್ಪ ಅಂತಂದ್ರೆ ನೀನು ಈಗೇನು ನಿನಗೆ ಕಷ್ಟ ಅಂತ ಒದ್ದಾಡಕತ್ತಿದ್ದಿ, ದುಃಖ ಅಂತ ಒದ್ದಾಡಕತ್ತಿದ್ದಿ, ಈ ಜನ್ಮದ್ದಲ್ಲಪ್ಪ, ಅದು ಹಿಂದಿನ ಜನ್ಮದ್ದು. ಅದಕ್ಕೆ ಇಲ್ಲಿ ನೀ ಏನು ಮಾಡಿದಿ ಕರ್ಮ, ಅದನ್ನು ಅನುಭವಿಸೋಕೆ ಈ ಶರೀರ ಇಲ್ಲಿ ಬಂದದ. ಏನು ಅನುಭವಿಸೋಕ? ಒಂದು ಸುಖಾರ ಅನುಭವಿಸೋದು, ಒಂದು ದುಃಖರ ಅನುಭವಿಸೋದು, ಅಥವಾ ಎರಡು ಮಿಶ್ರಾಗಿ ಅನುಭವಿಸೋಕೆ ಬಂದದ ಈ ಶರೀರ. ಅದಕ್ಕೆ ಇಲ್ಲಿ ಹೇಳ್ತಾರ, ಈ ಶರೀರ ಬಂದದ್ದೇ ಸುಖಾರ ಅನುಭವಿಸ್ಬೋದು, ದುಃಖರ ಅನುಭವಿಸ್ಬೋದು. ಅದಕ್ಕೆ ಬರುವಾಗ ಎಲ್ಲರಿಗೆ ತೊಂದರೆನೇ ಅಲ್ಲ. ಸುಖವನ್ನು ಅನುಭವಿಸ್ಬೇಕಂತ ಬಂದನ ಶ್ರೀಮಂತ ಅಂದರೂ ಕೂಡ ಆತನು ತಾಯಿಯ ಒಂದು ಜೈಲಿಗೆ ಬರಬೇಕು, ತಾಯಿ ಗರ್ಭ ಅನ್ನುವಂಥ ಜೈಲಿಗೆ ಬರಬೇಕು. ದುಃಖ ಅನುಭವಿಸೋಕೆ ಬಂದನ ಈ ಭೂಮಿಗೆ ಅಂತಂದ್ರೆ ಆತನು ಕೂಡ ತಾಯಿ ಗರ್ಭದ ಒಂದು ಜೈಲಿಗೆ ಬರಬೇಕು. ಇಲ್ಲ ಸುಖ ದುಃಖ ಸಮ ಪ್ರಮಾಣದ ಕೂಡ ಹಂಚ್ಕೊಳಕ್ಕೆ ಬಂದಾರೆ, ಇಲ್ಲಿ ಉಣಕ್ಕೆ ಬಂದಾರಲ್ಲ ಅವರು ಕೂಡ ತಾಯಿ ಅನ್ನುವಂಥ ಗರ್ಭದ ಜೈಲಿಗೆ ಬಂದೇ ಇಲ್ಲಿಗೆ ಬರಬೇಕು. ಅದರ ಅನುಭವಿಸೋದು ಮಾತ್ರ ಜೈಲಿನಿಂದನೇ ಬರಬೇಕಾಗ್ತದೆ. ಇಲ್ಲಿ ಬಂದಾಗ ಇಲ್ಲಿ ಕೂಡ ಒಬ್ಬರು ಭಾಳ ಸುಖದಿಂದಿರ್ತಾರೆ. ಅವ್ರಿಗೆ ಯಾಕೆ ಸುಖ ಬಂತು? ಹಿಂದಿನ ಒಂದು ಪುಣ್ಯದ ಫಲ. ಕೆಲವ್ರಿಗೆ ಭಾಳ ದುಃಖ ಆಗ್ತದ, ಎದರಿಂದ? ಹಿಂದಿನ ಒಂದು ಪಾಪದ ಫಲದಿಂದ. ಅದಕ್ಕೆ ಇಲ್ಲಿ ಹೇಳ್ತಾರ, ಹುಟ್ಟಿದ ತಕ್ಷಣವೇ ಈಗ ಒಂದು ಹುಡುಗರು ಇರ್ತವೆ, ಎರಡು ಹುಡುಗರು. ಒಬ್ಬರು ಭಿಕ್ಷಗಾರನ ಮನ್ಯಾಗ ಅವು ನೋಡ್ತೀವಿ, ಮರದಾಗ ಇಟ್ಕೊಂಡು ತಿರುಗಾಡ್ತಾರಲ್ಲ ಯಶಗಾರ, ಅವ್ರ ಮನ್ಯಾಗ ಒಂದು ಹುಡುಗ ಹುಟ್ಟ್ಯದ. ದೊಡ್ಡ ಶ್ರೀಮಂತರ ಮನ್ಯಾಗ, ರಾಜನ ಮನ್ಯಾಗ ಒಂದು ಹುಡುಗ ಹುಟ್ಟ್ಯದ. ಆ ಹುಟ್ಟಿದಂಥ ಹುಡುಗಗ ಈ ರಾಜನ ಮನ್ಯಾಗ ಅಥವಾ ಶ್ರೀಮಂತನ ಹೊಟ್ಯಾಗ ಹುಟ್ಟಿದಂಥ, ಶ್ರೀಮಂತನ ಮನೆಯಲ್ಲಿ ಹುಟ್ಟಿದಂಥ ಮಗುವಿಗೆ ಅದೇ ಸಂದರ್ಭದಲ್ಲಿ ಬೆಳ್ಳಿಯ ಅಥವಾ ಚಿನ್ನದ ಚಮಚದಿಂದ ಹಾಲು ಕುಡಿಸ್ತಾರೆ. ಅದಕ್ಕೇನಂದ್ರೆ ಬೆಳ್ಳಿ ಅಥವಾ ಚಿನ್ನ ಎರಡರಿಂದನೇ ಅದಕ್ಕೆ ಹಾಲು ಕುಡಿಸ್ತಾರೆ. ಈ ಭಿಕ್ಷಾಗಾರ ಮನೆಯಲ್ಲಿ ಯಾವ ತಿನ್ನೋಕ್ಕೂ ಕೂಡ ಗತಿ ಇರೋಂಗಿಲ್ಲ. ಅದನ್ನು ಮರದಾಗ ಹಾಕ್ಕೊಂಡು ಕೇಸಿ ಬೇಡ್ಕೊಂಡು ತಿನ್ನೋಕೆ ಹೋಗಿ, ಅಪ್ಪ ಒಂದು 5 ರೂಪಾಯಿ ಕೊಡು, 10 ರೂಪಾಯಿ ಕೊಡು, 1 ರೂಪಾಯಿ ಕೊಡು, 2 ರೂಪಾಯಿ ಕೊಡು ಅಂತ ಬೇಡ್ಕೊಂಡು ತಿಂದು ಅದಕ್ಕೆ ಹಾಲು ತಂದು ಹಾಕೋದು ಈ ರೀತಿ ಮಾಡ್ತಾಳೆ. ಅಂದರೆ ಈಗ ಹುಡುಗರು ಇರೋದು, 2 ಹುಡುಗರು ಒಂದೇ ಟೈಮಿಗೆ ಹುಟ್ಟ್ಯಾವ. ಆದ್ರೆ ಆ ಹುಡುಗ ಶ್ರೀಮಂತರ ಮನೆಗೆ ಹುಟ್ಟಿತ್ತು, ಈ ಹುಡುಗ ಇಲ್ಲಿ ಭಿಕ್ಷಗಾರ ಮನೆಗೆ ಹುಟ್ಟಿತ್ತು. ಅಂದ್ರೆ ಅದು ಹಿಂದೆ ಏನು ಅಲ್ಲ, ನಾವು ಹೇಳ್ತೀವಿ ಇಲ್ಲ ರೀ, ಈಗ ವಯಸ್ಸಾದ್ಮೇಲೆ ಮೊದಲು ಮಾಡಿದ್ರಲ್ರಿ ಪಾಪ, ಇದನ್ನು ಅನುಭವಿಸಕತ್ತಾರ ಅಂತ ನಾವು ಹೇಳ್ತೀವಿ. ಇಲ್ಲಿ ಹೇಳ್ತಾರೆ ಅಜ್ಞಾನಿ, ಈ ಮಗು ಯಾವಾಗ ಪಾಪ ಮಾಡಿತು ಹುಟ್ಟಿದ ಮೇಲೆ, ಈ ಹುಡುಗ ಯಾವಾಗ ಪುಣ್ಯ ಮಾಡ್ತು ಹುಟ್ಟಿದ ಮೇಲೆ? ಹುಟ್ಟಿದ ತಕ್ಷಣವೇ ಬಾಯಿಯಲ್ಲಿ ಬೆಳ್ಳಿ ಚಮಚ ಬಾಯಲ್ಲಿ ಇಟ್ಕೊಂತಿದ್ದು ಶ್ರೀಮಂತರ ಹುಡುಗ. ಈ ಹುಡುಗಗ ತಿನ್ನಕ್ಕೆ ಹೊಟ್ಟಿಗೆ ಇದು ಇಲ್ಲ, ಎಲ್ಲ ಕಡೆ ಭಿಕ್ಷೆ ಬಿಡ್ಕೊಂಡು ತಿಂತಾಳೆ. ಆದರೆ ಇರೋದು ಮಾತ್ರ ಒಂದೇ ಟೈಮಿಗೆ 2 ಮಕ್ಕಳು ಹುಟ್ಟ್ಯಾವ. ಯಾವುದ್ರ ಫಲದಿಂದ ಅಂದರೆ ಇದ್ರ ಮೇಲೆ ನಾವು ಗೊತ್ತು ಮಾಡ್ಕೊಳ್ಬೇಕು, ಇದು ಪಾಪ ಪುಣ್ಯಗಳಿಂದ ಬಂದಂಥ ಸ್ಥಿತಿ. ಇದು ಹಿಂದೆ ಮಾಡಿದಂಥ ಪಾಪ, ಇದು ಹಲವಾರು ಪಾಪದ ಫಲದಿಂದ ಇಂಥ ಭಿಕ್ಷೆಗಾರ ಮನೆಗೆ ಹುಟ್ಟಿತು. ಪುಣ್ಯದ ಫಲದಿಂದ ಆ ಮಗು ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿತು. ಅದಕ್ಕೆ ಇಲ್ಲಿ ಹೇಳ್ತಾರ, ಇಲ್ಲಿ ಯಾವುದೇ ದುಃಖ ಆಗಿದೆಯಪ್ಪ, ಕಷ್ಟ ಆಗಿದೆಯಪ್ಪ ಅಂತ ತಗೊಂತ ಕುಂದ್ರಬೇಡ. ಅದರಲ್ಲೇ ಮುಳುಗಿ ಹೋಗ್ಬೇಡ. ನೀನೇನು ಸಾಯಂಗಿಲ್ಲ, ಏನಾಗಬೇಕಾಗ್ಯದ ಆಗ್ತದೆ. ಅದು ಯಾಕೆ ಆಗ್ತದೆ ಅಂದರೆ ಹಿಂದೆ ಮಾಡಿದಂಥದ್ದು ನೆನಪದ ನಿನಗೆ, ಏನೋ ಮಾಡಿರ್ಬೋದು, ಅದಕ್ಕೆ ದುಃಖ ಆಗ್ಯದ. ಆ ದುಃಖ ಇಷ್ಟೇ ಇರ್ತದೇನು? ಮಳೆ ಏನು ಬಿಸಿಲು ಬರ್ತದೆ, ಬಿಸಿಲು ಬಂದರೆ ಅಷ್ಟೇ ಇರ್ತದೇನು? ಅದು ಹೋಗ್ತದೆ, ನೆರಳು ಬರ್ತದೆ. ನೆರಳು ಅಷ್ಟೇ ಇರ್ತದೇನು? ಮತ್ತು ಬಿಸಿಲು ಬರ್ತದೆ. ಅದಕ್ಕೆ ದುಃಖ ಆದಂಥ ದುಃಖದಲ್ಲಿ ಕೂಡಬೇಡ, ಅಷ್ಟೇ ಇರೋಂಗಿಲ್ಲ, ಅದು ಹೋಗ್ತದೆ, ಮತ್ತು ಸುಖ ಬರ್ತದೆ.
ಸುಖ ಬಂತಂದ್ರೆ ಮತ್ತು ದುಃಖ ಬರ್ತದೆ. ಇದೇ ಕೆಲಸ ಇದ್ರದ್ದು, ಜೀವನದ್ದು ಇರೋದೇ ಇದೇ ಕೆಲಸ, ಸುಖ ದುಃಖ. ಕೆಲವ್ರು ಭಾಳ ಸುಖ, ಭಾಳ ಪುಣ್ಯ ಮಾಡಿರ್ತಾರೆ, ಭಾಳ ಶ್ರೀಮಂತಿಕೆಯಲ್ಲೇ ಇರ್ತಾರೆ. ಈಗ ಅದಕ್ಕೆ ಯಾರು ಎಲ್ಲ ಒಂದು ಜಗತ್ತಿನೊಳಗೆ ಎಲ್ಲ ಜನ ಬಂದಿದ್ದಾರಂದ್ರೆ ಇಲ್ಲಿ ಸುಖ ದುಃಖವನ್ನು ಅನುಭವಿಸ್ಲಿಕ್ಕೆ ಬಂದಂಥದ್ದು. ಬೇರೆ ಶರೀರಗಳು ಬಂದಿದ್ದಾವೆ, ಯಾವುದು ಗಿಡ ಮರ ಆಮೇಲೆ ಪ್ರಾಣಿ ಪಕ್ಷಿಗಳು, ಇವೆಲ್ಲ ಭೋಗದ ಶರೀರಗಳು. ಏನು ಭೋಗ್ಸಕ್ಕೆ ಬಂದಿದ್ದಾವ ಅಷ್ಟೇ ಭೋಗಿಸ್ಕೊಂಡು ಹೋಗ್ಬೇಕು. ಆದ್ರೆ ಮನುಷ್ಯಗೆ ಮತ್ತು ಸ್ವಲ್ಪ ವಿವೇಕ ಜಾಗ್ರ ಕೊಟ್ಟಿದ್ದಾನೆ, ಹೆಚ್ಚು ಕೊಟ್ಟಿದ್ದಾನೆ, ಸ್ವಲ್ಪ ಹೆಚ್ಚು ಕೊಟ್ಟಿದ್ದಾನೆ ಆತ. ಯಾಕಂತಂದ್ರೆ ಅದು ಈಗ ಗಾಡಿ ಓಡಿಸ್ತಾರೆ, ಈ ಪ್ರಾಣಿ ಪಕ್ಷಿಗಳು ಗಾಡಿ ಓಡ್ಸೋಕೆ ಬರ್ತದನ್ನು, ಆದ್ರೆ ಮನುಷ್ಯರಿಗೆ ಮಾತ್ರ ಬರ್ತದೆ. ಹೆಂಗೆ ಓಡಿಸ್ಬೇಕು? ಈ ಕಡೆ ಆದ್ರೆ ತಗ್ಗಾದ, ಈ ಕಡೆ ಆದ್ರೆ ತಗ್ಗಾದ. ಈ ಕಡೆ ಮನುಷ್ಯರು ನೋಡಬೇಕು, ದನ ಕರಗಳನ್ನು ನೋಡಬೇಕು, ಗಾಡಿಗಳನ್ನು ನೋಡಬೇಕು, ಎಲ್ಲ ನೋಡ್ಕೊಂಡು ಆತ ಗಾಡಿ ಓಡಿಸ್ಬೇಕು. ಅದಕ್ಕೆ ಇಲ್ಲಿ ವಿಶೇಷ ಅನ್ನುವಂಥ ಜ್ಞಾನ ಅದ. ಯಾಕಂದರೆ ಸೀದಾ ಓಡಿಸಿ ಊರು ತಲುಪಬೇಕು ಅನ್ನುವಂಥ ಭಾವ ಐತಿ ನೋಡು, ಅದು ವಿಶೇಷ ಜ್ಞಾನ. ಅದು ಅಲ್ಲೇ ಊರು ತಲುಪಬೇಕಪ್ಪ, ಈಗ ಬಂದೀವಿ ಜಾಣ್ರಾಗಿ ಊರು ತಲುಪಬೇಕನ್ನುವಂಥ ಭಾವ ಹೇಗಿರ್ತದೋ ಅದೇ ರೀತಿ ಈ ಭೂಮಿಗೆ ಬಂದಮೇಲೆ ಜ್ಞಾನಿ ಸುಖನೂ ನೋಡೋಕೆ ಹೋಗಂಗಿಲ್ಲ, ಸುಖನೂ ದುಃಖ ಅಂದ್ಕೊಳ್ತಾನೆ, ದುಃಖನೂ ದುಃಖ ಅಂದ್ಕೊಳ್ತಾನೆ, ಎಲ್ಲ ಕಷ್ಟದಿವೆ ಅಂದ್ಕೊಳ್ತಾನೆ. ಅದು ಯಾವುದೂ ಸರಿ ಅನ್ನಂಗಿಲ್ಲ, ಎಲ್ಲ ದುಃಖದಿಂದ ಕೂಡ್ಯದಂತ ಹೇಳ್ತಾನ. ಆತ ಜಾಗ್ರ ಆಗ್ತಾನ, ತನ್ನ ಗಾಡಿ ಶರೀರ ಅನ್ನುವಂಥ ಗಾಡಿ ಓಡಿಸ್ತಾನೆ ನೋಡ್ರಿ. ಶರೀರವನ್ನು ಆತ ಗಾಡಿ ಮಾಡ್ಕೊಂಡ್ಬಿಡ್ತಾನತ್ತ. ನಾವು ತಿಳ್ಕೊಂಡಿವಿ ಇದಕ್ಕೆ ಅಂದ ಚಂದ ಮಾಡಿ ಇದಕ್ಕೆ ಕೂಳು ನೀರು ಹಾಕಿ ಇದು ಬರವಲ್ದಲ್ರಿ ರೇಣುಕಾ ಎಲ್ಲ ಇದು ಕೂಡವಲ್ದು, ಇದು ಕಾನ್ಫರೆನ್ಸ್ ಬಂತು. ಅದಕ್ಕೆ ಹೇಳ್ತಾರೆ ಜ್ಞಾನಿ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಶರೀರ ಅನ್ನುವಂಥದ್ದೇ ಒಂದು ಗಾಡಿ ಮಾಡ್ಕೊತಾನೆ. ಈಗ ಅಜ್ಞಾನಿಗಳು ಏನು ಮಾಡ್ತಾರಂದ್ರೆ ಒಂದು ಗಾಡಿ ತೊಗೊಂಡು ಇಲ್ಲಿಂದನೇ ಇಂಥ ಊರಿಗೆ ಮುಟ್ಟಬೇಕಂತ ಮನಸ್ಸಿನಾಗ ಇಟ್ಕೊಂಡ್ಬಿಡ್ತಾನೆ, ಅದು ಸಂಕಲ್ಪ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಇಂಥ ಊರಿಂದ ಇಂಥ ಊರಿಗೆ ಹೋಗಬೇಕು. ಹೋದಾಗ ಎಷ್ಟು ಎಚ್ಚರಿಕೆಯಿಂದ ಹೋಗ್ತಾನತ್ತ, ಅದು ಮುಟ್ಟೋವರೆಗೂ ಭಾಳ ಎಚ್ಚರಿಕೆಯಿಂದ ಇರ್ಬೇಕತ್ತ. ಈ ಕಡೆ ಒಯ್ಯಂಗಿಲ್ಲ, ಈ ಕಡೆ ಒಯ್ಯಂಗಿಲ್ಲ, ಈ ಕಡೆ ಜನ ಇರ್ತಾರೆ, ಈ ಕಡೆ ಗಾಡಿಗಳು ಇರ್ತಾವ. ಎಲ್ಲವನ್ನು ನೋಡಿಕೊಂಡು ಆತ ಭಾಳ ಮೈ ತುಂಬ ಕಣ್ಣುಗಳಿಟ್ಕೊಂಡು ಓಡಿಸ್ಬೇಕಾಗ್ತದ ಗಾಡಿ. ಅದೇ ರೀತಿ ಆತ ಯಾವ ರೀತಿ ಮೈ ತುಂಬ ಕಣ್ಣಿಟ್ಕೊಂಡು ಆ ಊರನ್ನು ತಲುಪ್ತಾನೋ ಅದೇ ರೀತಿ ಜ್ಞಾನಿ ಕೂಡ ಈ ಶರೀರ ಅನ್ನುವಂಥದ್ದು ಗಾಡಿ ಮಾಡ್ಕೊಂಡ್ಬಿಡ್ತಾನಂತ. ಗೊತ್ತು ಮಾಡ್ಕೊಂಡ್ಬಿಟ್ಟ ಅಲ್ಲಿ. ಯಾಕಂತಂದ್ರೆ ಇದು ಬಂದದ, ಯಾವುದಕ್ಕೆ ಬಂದದ? ಉಣೋದಕ್ಕೆ, ತಿನ್ನೋದಕ್ಕೆ, ಕಷ್ಟವನ್ನು ಅನುಭವಿಸೋದಕ್ಕೆ, ಸುಖವನ್ನು ಅನುಭವಿಸೋದಕ್ಕೆ, ಎಲ್ಲ ಅನುಭವಿಸೋಕೆ ಇದು ಹಿಂದಿಂದ ಕರ್ಮಗಳನ್ನು ತೊಗೊಂಡು ಈ ಶರೀರ ಭೂಮಿಗೆ ಬಂದುಬಿಡ್ತು. ಬಂದುಬಿಟ್ಟಾಗ ಏನು ಮಾಡ್ತಾನತ? ಈ ಶರೀರವನ್ನು ತಿಳ್ಕೊಳ್ತಾನೆ. ಅಲ್ಲೆಲ್ಲೆಲ್ಲೆಲ್ಲೆ ಈ ಶರೀರ ಹೆಂಗದಪ್ಪ? ಜಡದಿಂದ ಕೂಡ್ಯದ. ಇದು ಒಂದು ಗಾಡಿ ಇದ್ದಂಗೆ. ಈ ಗಾಡಿಯನ್ನು ಓಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಈ ಗಾಡಿ ಒಳಗೆ ಏನೇನು ಅದಾವೆ? ಸೀಟುಗಳು ಇರ್ತಾವಲ್ಲಿ. ಆ ಗಾಡಿ ಒಳಗೆ ನಾವು ಜೀಪು ಅಂಥವಿಂಥ ತೊಗೊಂಡಾಗ ಆ ಸೀಟುಗಳು ಇರ್ತಾವೆ. ಓಡ್ಸೋಕೆ ಕ್ಲಚ್ ಇರ್ತದೆ, ಎಕ್ಸ್ಲೇಟ್ರ್ ಇರ್ತದೆ, ತಿರುವೋದು ಇರ್ತದೆ, ಅಲ್ಲಿ ನಾನಾ ರೀತಿಯ ಶಬ್ದ ಇರ್ತದೆ, ಅಲ್ಲಿ ಕೂಡ ಇರ್ತದೆ ನೋಡ್ರಿ. ಕನ್ನಡಿ ಹಿಂದ್ಗಡೆ ಬರೋರು ಹೋಗೋರು ನೋಡೋಂಥದ್ದು ಇರ್ತದೆ, ಅದು ತಿರುವೋದು ಇರ್ತದೆ, ಆಮೇಲೆ ಎಕ್ಸ್ಲೇಟ್ರು ಇರ್ತದೆ, ಕ್ಲಚ್ ಇರ್ತದೆ. ಇವೆಲ್ಲ ಅಲ್ಲಿ ಇಟ್ಕೊಂಡ್ಕೆ ಓಡಿಸ್ತಾನೆ. ಇಲ್ಲಿ ನಾವೇನು ಇಟ್ಕೊಂಡು ಓಡಿಸ್ಬೇಕಾಗ್ತದೆ ಅಂದಾಗ ಈ ಏನು ಸ್ತೋತ್ರ, ತ್ವಕ್ಕು, ಜೀವ, ಗ್ರಹಣ, ನೇತ್ರ ಇವನ್ನ ಹಿಡ್ಕೊಂಡು ಓಡಿಸ್ಬೇಕಾಗ್ಯದ. ಯಾಕಂತಂದ್ರೆ ನಾವು ಓಡಿಸೋದು ಬೇರೆ ಕಡೆ ಓಡ್ಸಕತ್ತೀವಿ, ಜ್ಞಾನಿ ಓಡಿಸೋದು ಸೀದಾ ದಾರಿಗೆ ಓಡ್ಸಕತ್ತಾನೆ. ನಾವು ಇವುಗಳನ್ನೇ ಬಳಸ್ಕೊಳ್ತೀವಿ, ಆತನು ಇವುಗಳನ್ನೇ ಬಳಸ್ಕೊಳ್ತಾನ. ಆದ್ರೆ ಆತ ಊರಿಗೆ ಹೋಗುವಂಥ ದಾರಿನೇ ಬೇರೆ ಆಗ್ಯದ, ನಾವು ಹೋಗುವಂಥ ಊರಿನ ದಾರಿನೇ ಬೇರೆ ಆಗ್ಯದ. ಅದಕ್ಕೆ ಆತ ಈ ಶರೀರವನ್ನು ಗಾಡಿ ಮಾಡ್ಕೊಳ್ತಾನ, ಪಂಚೇಂದ್ರಿಯಗಳನ್ನು ಬಳಸ್ಕೊಳ್ತಾನ, ಇಂದ್ರಿಯಗಳನ್ನು ಬಳಸ್ಕೊಳ್ತಾನ. ಇವನ್ನೆಲ್ಲ ಬಳಸ್ಕೊಂಡು ಮೈ ತುಂಬ ಕಣ್ಣಿಟ್ಕೊಂಡು ಜಾಗ್ರತೆಯಿಂದ ತನ್ನ ಊರು ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಇಲ್ಲಿ ಸುಖ ಆದಂತೂ ಮೈ ಮರೆಯೋಕ್ಕೆ ಹೋಗಬೇಡಪ್ಪ, ದುಃಖ ಆದಂತೂ ಮೈ ಮರೆಯೋಕ್ಕೆ ಹೋಗಬೇಡ. ಎರಡನ್ನ ನೀ ತೊಗೊಂಡು ಬಂದಿದ್ದಿ. ಸುಖ ದುಃಖವನ್ನು ಅನುಭವಿಸ್ಲಿಕ್ಕೆ ನೀನು ಬಂದಿದೆ ಅಂದ ಮೇಲೆ ಅದರಲ್ಲೇ ಕೂಡಬೇಡ. ಅದಕ್ಕೆ ಚಿಂತಿಸದಿರು ದುಃಖದೆಡೆಯೋಳು. ದುಃಖ ಬಂದದಂತ ಹೇಳಿಬಿಟ್ಟು
ಚಿಂತೆ ಮಾಡೋಕ್ಕೆ ಹೋಗಬೇಡ. ನೀ ನಿಂತು ತಿಳಿದು ಬಳಿಕೆಲೆ ಜೀವನೇ. ಕೆಳಗಡೆ ಬರುವಂಥ ವಿಚಾರಗಳನ್ನು ನೋಡಿ ದುಃಖ ಆಗ್ಯದ ಅಂತ ಹೇಳಿಬಿಟ್ಟು ಚಿಂತೆ ಮಾಡೋಕ್ಕೆ ಹೋಗ್ಬೇಡಪ್ಪ ನೀನು ಅಂತ ಹೇಳುವಂಥ ವಿಚಾರ. 1ನೇ ನುಡಿಯಲ್ಲಿ ಹೇಳ್ತಾರೆ, ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಸದಿರಲು ಉಣಿಸುವಂತೆ, ರಾಗವಿಲ್ಲದೊಡೆ ಪೋಗದು ನಿನಗಹ ಸುಖ ಪೂಗವಿಂತಿದು ನಿಜಬಹುದರಿಂದ. ನೋಡ್ರಿ ಹೇಳ್ತಾರೆ, ಏನು ಹೇಳ್ತಾರ, ನಿಜಗುಣ್ರಿ ಹೇಳಕತ್ತಾರ. ಏನು ಹೇಳ್ತಾರಪ್ಪ ಅಂದ್ರೆ, ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಸದಿರಲು ಉಣಿಸುವಂತೆ. ಜಗತ್ತಿನೊಳಗೆ ಯಾರಾದರೂ ಅಲ್ಲಪ್ಪ ಇವತ್ತು ನಾವು ದೇವ್ರಿಗೆ ಬೇಡ್ಕೊಳ್ತೀವಿ, ನಮಗಿಷ್ಟು ಕಷ್ಟ ಅದ ಅದನ್ನು ಓಳು ಮಾಡಪ್ಪ ಅಂತ ಬೇಡ್ಕೊಳ್ತೀವಿ ಅಂತಂದರೆ, ಇಲ್ಲಿ ಹೇಳ್ತಾರ ಅದು ಓಳಾಗ್ತದೇನೋ ಅಂತಂದ್ರೆ ಅದು ಓಳು ಆಗ್ಬೋದು ಬಿಡ್ಬೋದು. ಯಾವ ರೀತಿಯಪ್ಪ ಅಂತಂದರೆ, ರೋಗಾದಿಗಳು ಅಂತಂದ್ರೆ ಎಲ್ಲ ಬಂತು ದುಃಖಗಳು, ಈ ಶರೀರಕ್ಕೆ ಬರುವಂಥ ರೋಗಗಳು. ಈ ಜಗತ್ತಿನೊಳಗೆ ಯಾರಾದರೂ ಹರಕಿಗನು ಓದ್ತಾರೇನು ನಮಗೆ ರೋಗ ಬರಲಪ್ಪ ದುಃಖ ಬರಲಿ ಅಂತ ಯಾರಾದರೂ ಒಬ್ಬರ ಅಂದಾರೇನು? ಅಂದ್ರೆ ಮತ್ತೆ ಅವು ಯಾಕೆ ಅವು ಬರ್ಲಕತ್ತವ? ಯಾರಾದರೂ ಹರಕಿ ಒತ್ತಾರ, ರೋಗ ಬರಲಪ್ಪ ನಿನಗಿಷ್ಟು ಏನಾದರೂ ಕೊಡ್ತೀನಿ, ದುಃಖ ಬರಲಪ್ಪ ನಿನಗೇನಾರು ಮಾಡ್ತೀನಿ ಅಂತ ಯಾರಾದರೂ ಜಗತ್ತಿನೊಳಗೆ ಕೇಳ್ಕೊಂಡಾರೇನು ಬೇಡ್ಕೊಂಡಾರೇನು? ಇಲ್ಲ. ಆದರೂ ಕೂಡ ನೀ ಬಾ ಅಂತ ಏನಾದರೂ ಕೇಳ್ಕೊಂಡಿದ್ದೇನು? ಇಲ್ಲ. ಆದರೂ ಕೂಡ ಬಾಧೆಗಳು ಬರ್ತಾವಿಲ್ಲ. ನೀ ಬಾ ಅಂತಿದ್ದೇನು? ಅನ್ನಲಿಲ್ಲ ಅಂದರೂ ಕೂಡ ಅವು ತಾವಾಗಿ ಬರ್ತಾವಲ್ಲ. ಅದೇ ರೀತಿ ನೀನಾಗಿ ಎಳಸದಿರಲು ಉಣಿಸುವಂತೆ ಬಂದವು ಎಷ್ಟು ಕಷ್ಟ ಕೊಡ್ತಾವೆ. ದುಃಖ ಕೂಡ ತಾನೇ ಕಷ್ಟ ಕೊಡ್ತದ. ಈ ಬಾಧೆಗಳು ಬಂದರೂ ಕೂಡ ಭಾಳ ಕಷ್ಟ ಕೊಡ್ತಾವೆ. ಅದೇ ರೀತಿ ಅವು ಕೇಳಿದೇ ಹೆಂಗೆ ಬರ್ತಾವ, ಅದೇ ರೀತಿ ರಾಗವಿಲ್ಲದೊಡೆ ಹೋಗೋದು ಅಂತಂದ್ರೆ ಅದೇ ಹೇಳ್ತಾರೆ. ಯಾಕಂದ್ರೆ ಅದ್ರ ಮೇಲೆ ಯಾರಾದರೂ ಪ್ರೇಮ ಮಾಡ್ಯಾರೇನ? ಅದಕ್ಕೆ ಬಂದಾಗೂ ಪ್ರೇಮ ಮಾಡಂಗಿಲ್ಲ. ಅದು ಹೆಂಗೆ ರೋಗದ ಬಾಧೆಗಳು ಬಂದು ತಾವು ಹೆಂಗೆ ಹೋಗ್ತಾವೆ, ಅದ್ರ ಮೇಲೆ ಪ್ರೇಮ ಇರದೇ ಇದ್ರೂ ಕೂಡ ಹೋಗ್ತಾವೆ ಹೆಂಗೆ, ಅದೇ ರೀತಿ ನಿನಗೆ ಸುಖ ಕೂಡ ಹಂಗೆ ಬರ್ತದ. ನೀ ಬೇಡ್ಕೊಳ್ಳದೆ ಇರು, ನೀ ಏನು ಮಾಡಿದ್ರು ಕೂಡ ಈ ರೋಗದ ಬಾಧೆಗಳು ಬಂದು ನಿನಗೆ ಹೆಂಗೆ ದುಃಖ ಕೊಟ್ಟು ಹೋಗ್ತಾವ, ಅದೇ ರೀತಿ ಕೂಡ ನೀ ಕೇಳಿದನೆ ಸುಖ ಬರಬೇಕಾದ್ರೆ ಖಂಡಿತ ಬಂದು ನಿನಗೆ ಸುಖ ಉಣಿಸ್ತದ, ತಿಳ್ಕೊಂಬಿಡು. ನೀನೇನೇ ಚಿಂತೆ ಮಾಡೋದೇ ಬೇಕಾಗಿಲ್ಲ. ಬರ್ತಾವ ಹೋಗ್ತಾವ. ದುಃಖ ಬಂತ ಅಳಬೇಡ, ಸುಖ ಬಂತ ಹಿಗ್ಬೇಡ, ಬರ್ತಾವ ಹೋಗ್ತಾವ. ದುಃಖನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ನಾ ಹೀಗೆ ಸುಖದಿಂದ ಇರ್ತೀನಂತ ಮೈ ಮರ್ತೆ ಅಂದರೆ ಆಯಿತು ನಿನಗೆ ಅಷ್ಟೇ. ಯಾಕಂದ್ರೆ ಅದು ಕೂಡ ನಿನಗೇನು ಸುಖ ಇಲ್ಲ. ದುಃಖನೂ ಹೀಗೆ ಅದಂತ ಅದರ ಕುಂತು ಏನಾಯಿತು ದುಃಖದಲ್ಲೇ ಮುಳುಗಿ ಸಾಯಬೇಡ. ಯಾಕಂದ್ರೆ ನೀನು ಅದರಲ್ಲೇ ಮುಳುಗಿದೆ ಅಂತಂದ್ರೆ ಎಂಥದೊಂದು ನಷ್ಟ ಮಾಡ್ಕೊಂಡ್ಬಿಡ್ತಿ. ಅದಕ್ಕೆ ಸುಖ ದುಃಖವನ್ನು ಊಟ ಮಾಡೋಕ್ಕೆ ಈ ಭೂಮಿಗೆ ಬಂದಿದೆ ಅಂತಂದ ಮೇಲೆ ಅವು ನೀನು ಬಯಸ್ತೇ ಇರು, ಬಂದು ಸುಖನೂ ಕೊಡ್ತಾವ ದುಃಖನೂ ಕೊಡ್ತಾವ. ಈ ರೀತಿ ಹೇಳ್ತಾರೆ, ರಾಗವಿಲ್ಲದೊಡೆ ಹೋಗದು ನಿನಗಹ ಸುಖ ಪೂಗವಿಂತಿದು. ಪೂಗ ಅಂದ್ರೆ ಸಮೂಹ, ಸುಖದ ಒಂದು ಸಮೂಹ ನಿನಗೆ ಅಲ್ಲಿ ಏನು ಮಾಡ್ತದ ಅಂತಂದರೆ ಸುಖವನ್ನು ಕೊಡ್ತದೆ. ನೀನು ಬ್ಯಾಡ ಅಂದರೂ ಕೂಡ ಬರ್ತದೆ, ಬಂದು ಸುಖವನ್ನು ಕೊಡ್ತದ. ಇದು ನಿಜಬಹುದರಿಂದ, ಇದು ಸತ್ಯವಾದ ಮಾತು ನೋಡು. ಅದಕ್ಕೆ ಚಿಂತಿಸದಿರು, ಚಿಂತೆ ಮಾಡೋಕ್ಕೆ ಹೋಗಬೇಡ. ಮತ್ತೀಗ 2ನೇ ನುಡಿಯಲ್ಲಿ ಹೇಳ್ತಾರ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಅಹುದು ಎಂದೊಡೆ ಪಿರಿದು ಸಾಹಸಿಗಳೆನಿಪ ರಾಮ ನಳ ಪಾಂಡವರು ನೊಯ್ಯಲೇಕೆ ನೀನಿದನ್ ಅರಿದು. ನೋಡ್ರಿ, ಅದಕ್ಕೆ ಇಲ್ಲಿ ಹೇಳ್ತಾರ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಏನು ಹೇಳ್ತಾರ ಅವರು ಜ್ಞಾನಿಗಳು? ಏನು ಹೇಳ್ತಾರ? ಬರಲುಳ್ಳ ದುಃಖವನ್ನು ಏನು ಬರಬೇಕಾಗ್ಯದ ಆ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಅದಕ್ಕೆ ಸಿದ್ಧಾರೂಢರು ಕೂಡ ಎಷ್ಟು ಒಂದು ವಿಶೇಷವಾಗಿ ಹೇಳಿದರು. ಅವರಿಗೆ
ಅಲ್ಲಿ ಕೂತ್ಕೊಂಡಿದ್ದ ಒಂದು ಕಡೆ ಒಬ್ಬನು ಬಂದು ಹೆಸರು ಕೇಳ್ತಾನೆ, ಯಾರಪ್ಪ ನೀನು ಅಂದರೂ ಕೂಡ ಇವರು ಬ್ರಹ್ಮಾನಂದದಲ್ಲಿ ಇರ್ತಾರೆ, ಮಾತಾಡಂಗಿಲ್ಲ. ಆವಾಗ ಎಷ್ಟು ಸೊಕ್ಕದು ನೋಡಿ ಈತ ಮಾತಾಡಂಗಿಲ್ಲ ಅಂತ ಹೇಳಿಬಿಟ್ಟು ಸಿದ್ಧಾರೂಢರಿಗೆ ಒಂದು ರೂಮಲ್ಲಿ ಕೂಡಿ ಹಾಕಿ ರೂಮಲ್ಲಿ ಕೂಡಿ ಹಾಕಿ ಆತ ಅದು ಚೆಕ್ ಪೋಸ್ಟ್ ಥರ ಇರ್ತದ, ಅದರಲ್ಲಿ ಆ ರೂಮ್ ಇರ್ತದೆ, ಆ ರೂಮಲ್ಲಿ ಕೂಡಿ ಹಾಕಿ 2-3 ದಿವಸ ಹೋಗ್ಬಿಡ್ತಾನೆ, ಮರ್ತೋಗ್ಬಿಟ್ಟಿರ್ತಾನತ. ಯಾಕಂದ್ರೆ ಹೊಡೆದಿರ್ತಾರೆ, ಹೊಡೆದು ಏನು ಎಷ್ಟು ಸೊಕ್ಕದ ನೋಡು, ಹೆಸರು ಕೇಳಿದರೆ ಹೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಒಂದು ರೂಮಲ್ಲಿ ಕೂಡಿ ಹಾಕಿ 2 ದಿವಸ ಹೋಗಿಬಿಟ್ಟಿರ್ತಾರ. ಆವಾಗ ಇವರು ತಮ್ಮ ಒಂದು ಬ್ರಹ್ಮಾನಂದದಲ್ಲೇ ಸುಮ್ಮನೆ ಶಿವಾಯ ನಮಃ ಅಂತ ಕೂತ್ಕೊಂಡಿರ್ತಾರ. 2 ದಿವಸ ಆದಮೇಲೆ ಅವನಿಗೆ ನೆನಪು ಬರ್ತದ, ಒಬ್ಬ ವ್ಯಕ್ತಿಗೆ ನಾನು ರೂಮಲ್ಲಿ ಹಾಕಿದ್ದ, ಸತ್ತನೋ ಬದುಕಿದ್ನೋ ಗೊತ್ತಾಗಲಿಲ್ಲ. ಇದು ಬರ್ತದೆ ಇಲ್ಲಿ ನೋಡ್ರಿ. ಹಾಂ, ಎಷ್ಟದ ನೋಡ್ತದ, ಸತ್ರ ಬದುಕಿದ್ರೆ ಗೊತ್ತಿಲ್ಲ. ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟಿಗೆಸಿ ಆತ ಬಂದು ನೋಡ್ತಾನ. ಇವರು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರ್ತಾರೆ ಸಿದ್ಧಾರೂಢರು. ಆವಾಗ ಆತನ ತೆಗೆದು ಬಿಡ್ತಾನೆ, ಹೆಂಗೂ ಸದ್ಯಕ್ಕೆ ಬದುಕಿದಾನ ಅಂತ ಹೇಳ್ಬಿಟ್ಟು. ಆವಾಗ ಸಿದ್ಧಾರೂಢರು ಶಿಷ್ಯರು ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಸ್ನಾನಗಿನ ಮಾಡಿಸ್ತಾರೆ, ಪೂಜೆ ಪುರಸ್ಕಾರ ಮಾಡ್ತಾರೆ. ಅವ್ರಿಗೆ ಗೊತ್ತಿತ್ತು ದೊಡ್ಡ ಜ್ಞಾನಿ ಇದ್ದಾನೈತ ಅಂತ. ಕರ್ಕೊಂಡೋಗಿ ಪೂಜೆ ಅದೆಲ್ಲ ಮಾಡಿದ ಮೇಲೆ ಅವರು ಸುಮಾರು ಜನ ಭಕ್ತರು ಅವ್ರ ದರ್ಶನಕ್ಕಂತ ಹೋಗ್ತಾರೆ. ಆವಾಗ ಈ ಒಂದು ಹೊಡೆದ ಕೇಸಿ ಆ ರೂಮಲ್ಲಿ ಹಾಕಿದ್ನಲ್ಲ ಅವನಿಗೂ ಗೊತ್ತಾಗ್ತದ. ಗೊತ್ತಾಗಿ ಆತ ಇಂಥ ಸದ್ಗುರು ಅಂದಾಗ ಬಂದು ನೋಡ್ತಾನೆ, ಸಿದ್ಧಾರೂಢರೇ ಇರ್ತಾರೆ, ಆತ ಹೊಡೆದಂಥ ವ್ಯಕ್ತಿನೇ ಇವ್ರು ಇರ್ತಾರೆ. ಕೊನೆಗೆ ಉದ್ದಕ್ಕೆ ಸಾಷ್ಟಾಂಗ ಮಾಡಿ ನಮಸ್ಕಾರ ಮಾಡಿ, ನನ್ನ ತಪ್ಪಾಯಿತು ಗುರುಗಳೇ ಅಂತ ಹೇಳಿದ್ರೆ, ಇಲ್ಲಪ್ಪ ಹಿಂದಿಂದ ಅದು ಇತ್ತು ನನಗೆ, ಆ ಒಂದು ಹೊಡೆಯುವಂಥದ್ದು ಬೈಯುವಂಥದ್ದು ಇತ್ತು. ಈ ಜನ್ಮದಲ್ಲಿ ನೀನು ಅದನ್ನೆಲ್ಲ ಕಳೆದ್ಬಿಟ್ಟೆಪ್ಪ, ಅದು ಮುಗೀತು ಇವತ್ತಿಗೆ ನಂದು ಅಂತ ಹೇಳಿದ್ರಂತ. ಹಾಗಾಗಿ ಇಲ್ಲಿ ಹೇಳೋಕ್ಕೆ ಕಾರಣ ಏನು ಅಂತಂದ್ರೆ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಈಗ ಏನು ಬಂದದ ಅದು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲವೇ ಇಲ್ಲ. ಅದಕ್ಕೆ ಹೌದು ಆದ ಪರಿಹಾರ ಅದಕ್ಕೆ ಐತೆ ಅಂತಂದರೂ ಕೂಡ ಅದಕ್ಕೆ ಹೇಳ್ತಾರೆ, ಏನಾದರೂ ಅದಕ್ಕೊಂದು ಪರಿಹಾರ ಮಾಡಿಕೊಂಡು ನಾವು ಅದನ್ನು ಬಯಲು ಮಾಡ್ಕೊಂಡಿವಿ ಅಂತಂದ್ರೆ ಅದು ಮತ್ತೆ ನಮ್ಮ ಸಂಚಿತ ಕರ್ಮದಾಗ ಉಳಿತದು. ಅದು ಪೂರ್ತಿ ನಾಶ ಆಯ್ತೇನಂತಂದ್ರೆ ಇಲ್ಲ. ಈಗ ಬಂತು ಏನೋ ಒಂದು ರೋಗ ಬಂತು ಅದನ್ನೇನೋ ಮಾಡ್ಕೊಂಡು ನಾವು ಪರಿಹಾರ ಮಾಡ್ಕೊಂಡಿವೆ ಅದು ಅಂದ್ರೆ ಕೂಡ ಅದು ಸಂಚಿತ ಕರ್ಮದಲ್ಲಿ ಅದು ಉಣಿಸ್ತದೆ, ಮತ್ತೆ ಯಾವ ಜನ್ಮಕ್ಕಾದರೂ ಉಣಿಸ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ಜ್ಞಾನಿ ಏನು ಬರ್ತದೋ ಅದನ್ನು ಚೆಂದಾಗಿ ಊಟ ಮಾಡಿಬಿಡು ಅಂತಾರೆ, ಸುಖನೇ ಬರಲಿ ದುಃಖನೇ ಬರಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದು ಇಲ್ಲ ಪರಿಹಾರ ಅದಕ್ಕೆ ನೀನು ಅಂದರೆ ಪಿರಿದು ಸಾಹಸಿಗಳೆನ್ನಿಪ ರಾಮ ನಳ ಪಾಂಡವರು. ಪಿರಿದು ಅಂದ್ರೆ ಹೆಚ್ಚಾಗಿ ಸಾಹಸಿಗಳೆನ್ನಿಪ ಯಾರು ಪಾಂಡವರು. ಎಂಥ ಒಂದು ರಾಮ ಕೂಡ ಎಂಥ ಒಂದು ಸಾಹಸಿ ಇದ್ದ. ಯಾಕಂದ್ರೆ ವಿಷ್ಣು ಪರಮಾತ್ಮನ ಅವತಾರ ರಾಮಚಂದ್ರ. ಆತ ಕೂಡ 14 ಲೋಕ 12 ವರ್ಷ ವನವಾಸಕ್ಕೆ ಹೋದ. ವನವಾಸಕ್ಕೆ ಎಂಥ ಒಂದು ಕಷ್ಟ ಬಂತು ಯಾರಿಗೆ? ರಾಮನಿಗೆ. ಅದಕ್ಕೆ ಬಿಟ್ಟಿತ್ತನ ಕಷ್ಟ? ಆತಗೂ ಬಿಡಲಿಲ್ಲ. ಯಾಕಂದ್ರೆ ಪರಮಾತ್ಮನ ಸ್ವರೂಪ ತೊಟ್ಕೊಂಡು ಬಂದದಕ್ಕಾಗಿ ಅದು 10 ಅವತಾರ ಅಂತ 10 ಅವತಾರಗಳು ಇರ್ತಾರೆ. 10 ಅವತಾರದಾಗ ಇದು ಒಂದು ಅವತಾರ ಈಗ ಬಂದರೂ ಕೂಡ ಕಷ್ಟ ಅನುಭವಿಸೋದೆ ಬಿಡಲಿಲ್ಲ. ಆಮೇಲೆ ಇಲ್ಲಿ ನಳ ಅಂತಂದ್ರೂ ಕೂಡ ಆತ ದೊಡ್ಡ ಮಹಾರಾಜ. ಅಂಥಂಥರಿಗೆ ಕಷ್ಟ ತಪ್ಪಿಲ್ಲ ಅಂತಂದ್ರೆ ಇನ್ನು ಜನಸಾಮಾನ್ಯರ ಪಾಡು ಇದನ್ನು ತಿಳ್ಕೊಂಡು ಆರಾಮಾಗಿರಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳ್ತಾರ ನಳ ಕೂಡ ನಳ ಮಹಾರಾಜ ದೊಡ್ಡ ರಾಜ ಆತ. ಆ ರಾಜ ಇದ್ದರೂ ಕೂಡ ಆತ ತಮ್ಮನ ಜೊತೆ ಜೂಜಾಟದಲ್ಲಿ ಇಡೀ ತನ್ನ ರಾಜ್ಯವನ್ನೇ ಸೋಲ್ತಾನತ. ಸೋತು ಕೊನೆಗೆ ಹೆಂಡತಿಯನ್ನು ಬಿಟ್ಟು ನಡುರಾತ್ರಿಯಲ್ಲಿ ಹೋಗಿ ಒಬ್ಬ ರಾಜನ ಮನೆಯ ಹಾಳಾಗಿ ಅಡಿಗೆಯವನಾಗಿ ಸೇರ್ತಾನೆ ನಳ ಮಹಾರಾಜ. ಅಂಥ ಸ್ಥಿತಿ ಬರ್ತದೆ. ಅದಕ್ಕೂ ಬಿಟ್ಟದೇನು ಅಂತಂದ್ರೆ ಅದಕ್ಕೂ ಬಿಟ್ಟಿಲ್ಲ. ಯಾಕಂದ್ರೆ ಭಾಳ ದೊಡ್ಡ ಶ್ರೀಮಂತ ಇದ್ದದ್ದು ಕೂಡ ಈತ ದೇವ್ರು ಅಂತ ಅನ್ಸ್ಕೊಂಡಂಥ ರಾಮಚಂದ್ರಿಗೂ ಕೂಡ ಬಿಡಲಿಲ್ಲ. ಈತ ಶ್ರೀಮಂತ ಅದನಂದ್ರೂ ಕೂಡ ಆ ದುಃಖ ಬಿಡಲಿಲ್ಲ. ಇನ್ನು ಪಾಂಡವರದ್ರಾಗ ಎಲ್ಲರೂ ಸಾಹಸಿಗಳು. ಯಾವುದಂದ್ರೆ ಧರ್ಮರಾಜ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಭೀಮ ಆಗಿರ್ಬೋದು, ನಕುಲ ಸಹದೇವ ಆಗಿರ್ಬೋದು. ಇವರು ಭಾಳ ದೊಡ್ಡ ದೊಡ್ಡ ಸಾಹಸಿಗಳು. ಆದರೂ ಕೂಡ ಇವ್ರ ಜೊತೆ ಯಾರಿದ್ರಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಇದ್ದ. ಮತ್ತು ಇವ್ರಿಗೆ ಬಂದಂಥದ ಕಷ್ಟವನ್ನು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟಗಳನ್ನು ಹೆಜ್ಜೆಜ್ಜಿಗೂ ಅನುಭವಿಸಿದ್ದಾರೆ ಪಾಂಡವರು.
ಯಾಕೆ ಅನುಭವಿಸಿದ್ರು ಅಂತಂದ್ರೆ ಅದು ಅವ್ರಿಗೆ ಬರೋದಿತ್ತು, ಅದಕ್ಕೆ ಅನುಭವಿಸ್ರಿ ಅಂತಂದ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನಾದರೂ ಮಾಡಿದ್ನಾ? ಇಲ್ಲ. ಆ ಕಷ್ಟವನ್ನು ಪರಮಾತ್ಮ ಜೊತೆಗಿದ್ರು ಕೂಡ ಅವ್ರು ಅಷ್ಟೊಂದು ಕಷ್ಟವನ್ನು ಅನುಭವಿಸಿದ್ರು. ಯಾಕಂತಂದ್ರೆ ಅದನ್ನು ಪರಿಹಾರಕ್ಕೆ ಮಾಡೋಕ್ಕೆ ಬರ್ತಿತ್ತಂತಂದ್ರೆ ಅದು ಎಂದೋ ಅವರು ಪರಿಹಾರ ಮಾಡ್ಬೋದಾಗಿತ್ತು. ಆದರೆ ಅದು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಯಾಕಂದರೆ ಹಿಂದಿನ ಒಂದು ಕರ್ಮ ಇರ್ತಾವೆ. ಕರ್ಮದಿಂದನೇ ಈ ಕರ್ಮಜನ್ಯ ಶರೀರಂ ಅಂತ ಹೇಳ್ತಾರೆ. ಕರ್ಮದಿಂದನೇ ಈ ಶರೀರ ಬಂದದ್ದು ಅಂದಮೇಲೆ ಅಲ್ಲಿ ಸುಖ ದುಃಖ ಬಂತಂದ್ರೂ ಕೂಡ ಅದು ಅನುಭವಿಸ್ಲೇಬೇಕಾಗ್ತದ. ಅದು ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ ಹೌದೆಂದೊಡೆ. ಪಿರಿದು ಸಾಹಸಿಗಳೆನಿಪ ರಾಮ ನಳ ಪಾಂಡವರು ನೊಯ್ಯಲೇಕೆ. ಅವ್ರು ಯಾಕೆ ಕಷ್ಟಪಟ್ಟರು? ಪರಮಾತ್ಮ ಜೊತೆಯಲ್ಲೇ ಇದ್ದ ಯಾಕೆ ಕಷ್ಟಪಟ್ಟರು? ಭಾಳ ಕಷ್ಟ ಅನುಭವಿಸಿದ್ರು. ಅದಕ್ಕಾಗಿ ಇಲ್ಲಿ ನೊಯ್ಯಲೇಕೆ ನೀನು ಇದನ್ನರಿದು, ಅದಕ್ಕೆ ನೀನು ಇದನ್ನು ತಿಳ್ಕೊಂಡು ಚಿಂತಿಸದಿರು ದುಃಖದೆಡೆಯೋಳು ನೀ ನಿಂತು ತಿಳಿದ ಬಳಿಕಲೇ ಜೀವನೇ. ನೋಡು, ಕಷ್ಟ ಬಂದದ, ದುಃಖ ಆಗ್ಯದ ಅಂತ ಅತ್ಕೋಂತ ಸಾಯಬೇಡ. ಹಂಗೆ ಸತ್ಯ ಅಂತಂದ್ರೆ ಮತ್ತೆ ನಿನಗೇನು ಅಂತಾರ? ಅಜ್ಞಾನಿನೇ ಅಂತಾರೆ. ನಿನಗೇನು ಕಂಡಂಗಾಯಿತು? ಅದಕ್ಕೆ ಅದರಲ್ಲಿ ಹೋಗಬೇಡ. ಅದು ಬರಲುಳ್ಳ ದುಃಖ ಏನು ಅನುಭವಿಸಿದೆ ಬೇರೆ ಪರಿಹಾರ ಅದಕ್ಕಿಲ್ಲ, ಅನುಭವಿಸು. ಮತ್ತೀಗ 3ನೇ ನುಡಿಯಲ್ಲಿ ಹೇಳ್ತಾರ, ಜನನ ಮರಣದಾಗು ಹೋಗಿ ನೋಳು ಒಡೆತನ ಇನಿತಿಲ್ಲ ಇಂತು ನಿನ್ನೋಳು ತೋರ್ಪವು ತನುಭೋಗ ನಿಖರವಂತಹುದು ಸೈತಿರು ನೀನು ಘನಶಂಭುಲಿಂಗ ಆಧೀನನಾಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಜನನ ಮರಣದಾಗು ಹೋಗಿ ನೋಳು ಒಡೆತನ, ಹುಟ್ಟುವುದು ನಿನ್ನ ಕೈಯಲ್ಲಿ ಇಲ್ಲಪ್ಪ, ಸಾಯೋದು ನಿನ್ನ ಕೈಯಲ್ಲಿ ಇಲ್ಲ. ನೋಡ್ರಿ ಅದಾವನ ಸುಮ್ಮನೆ ನಡುವ ಅದು ಮಾಡಿದೆ ಇದು ಮಾಡಿದೆ. ಏನು ಮಾಡಿದೆ ನೀನು? ನಿನ್ನ ಕೈಲಿ ಏನಾಗ್ತದೆ? ಏನಾಗಬೇಕಾಯ್ದು ಆಗ್ತದೆ ಅಷ್ಟೇ. ಹುಟ್ಟೂ ಇಲ್ಲ ಸಾವೂ ಇಲ್ಲ. ಇಂಥ ಒಂದು ಹಿಂಗೆ ಹುಟ್ಟಬೇಕಂತ ಏನಾರ ನಿನ್ನ ಕೈಯಾಗಾದೇನ? ಇಲ್ಲ. ಸಾವು ನಿನ್ನ ಕೈಯಾಗೈತೇನು? ಇಲ್ಲ. ಅದಕ್ಕೆ ಜನನ ಮರಣದಾಗು ಹೋಗುಗಳ ಹೊಡೆತನ ಇನಿತಿಲ್ಲ, ಒಂದು ಸ್ವಲ್ಪ ಕೂಡ ನಿನಗಿಲ್ಲ. ಸಾಯ್ಬೇಕನ್ನೋದೂ ಇಲ್ಲ, ಹುಟ್ಟಬೇಕನ್ನೋದೂ ಇಲ್ಲ. ನಿನ್ನ ಕೈಯಾಗಿತ್ತಂದ್ರೆ ಎಲ್ಲರೂ ಮಾಡ್ಕೋತಿದ್ರು. ಅಂದ ಚಂದ ರೀತಿಲಿಂದ ಎಲ್ಲರೂ ಮಾಡ್ಕೋತಿದ್ರು. ಹುಟ್ಟೋದಿದ್ರ ಸಾಯೋದಿದ್ರ ಹಲವಾರು ರೀತಿಯಿಂದ ಮಾಡ್ಕೊಳ್ತಿದ್ರು. ಆದ್ರೆ ಹುಟ್ಟು ಮತ್ತು ಸಾವುದು ಹೊಡೆತನ ನಿನಗಿಲ್ಲ. ಆದರೆ ಇಂತು ನಿನ್ನೋಳು ತೋರ್ಪವು. ಆದರೂ ಕೂಡ ಇವೆಲ್ಲ ನಿನ್ನೊಳಗೆ ತೋರ್ತಾವೆ. ಹುಟ್ಟುವಂಥದ್ದು ತೋರ್ತದ, ಸಾಯುವಂಥದ್ದು ನಿನ್ನಲ್ಲೇ ತೋರ್ತಾವೆ. ತನುಭೋಗ ನಿಖರವಂಥದ್ದು. ಯಾಕಂದ್ರೆ ಈ ಶರೀರದ ಭೋಗ ಕೂಡ ಅಷ್ಟೇ ಅದಾವೆ. ಯಾಕೆ? ಶರೀರ ಹುಟ್ಟುವಂಥದ್ದು ನಿನ್ನಲ್ಲಿ, ನಿನ್ನ ಕೈಯಲ್ಲಿಲ್ಲ. ಶರೀರ ಸಾಯುವಂಥದ್ದು ಕೂಡ ನಿನ್ನಲ್ಲಿಲ್ಲ. ಅದೇ ರೀತಿ ಶರೀರದ ಭೋಗಗಳು ಕೂಡ ನಿನ್ನ ಕೈಯಲ್ಲಿ ಇಲ್ಲ. ಅದಕ್ಕೆ ನಿಖರ ಅಂದರೆ ಸಮೂಹ. ಇವೆಲ್ಲಗಳು ಸೈತಿರು ನೀನು ಅಂತಂದ್ರೆ ಇವೆಲ್ಲನೂ ಏನು ಅಂದ್ರೆ ಇವೆಲ್ಲ ತಾಳ್ಕೊಂಡಿರು ಪ್ರತಿಯೊಂದು. ಯಾಕಂದರೆ ಈ ಶರೀರದ್ದಾಗಿರ್ಬೋದು, ಆಮೇಲೆ ಏನು ಯಾವುದು ಜನನ ಮರಣದ್ದಾಗಿರ್ಬೋದು, ಇವೆಲ್ಲ ನಿನ್ನೊಳಗೆ ನಡೀತಾ ಇದ್ದಾವ. ನೀನು ಮಾತ್ರ ಇವೆಲ್ಲ ಎಲ್ಲಿಗೆ ಬಂದವು? ಶರೀರಕ್ಕೆ ಸಂಬಂಧಪಟ್ಟು. ಸುಖ ಅನ್ನುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟದ್ದು, ದುಃಖ ಅನ್ನುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟದ್ದು, ಈ ಭೋಗಗಳಿರುವಂಥದ್ದು ಕೂಡ ಶರೀರಕ್ಕೆ ಸಂಬಂಧಪಟ್ಟದ್ದು. ಇವೆಲ್ಲ ಶರೀರಕ್ಕೆ ಸಂಬಂಧಪಟ್ಟು ಈ ಶರೀರದ ಹಾಗೂ ಹೋಗದ ಒಡೆತನ ನಿನಗಿಲ್ಲ. ಅದಕ್ಕೆ ನಂಬಬೇಡವೋ ಮನುಜ, ನಂಬಬೇಡವೋ. ನಂಬಿ ಕೆಡುವ ರುಂಟೆ ಮಣ್ಣ ಬೊಂಬೆಯಂತ ತನುವಾಗಿದ್ದಾನೆ. ಇದು ಹೆಂಗದಪ್ಪ? ಶರೀರ ಅಂದ್ರೆ ಮಣ್ಣಿನಿಂದ ಆಗ್ಯದ, ಪಂಚಭೂತದಿಂದ ಆಗ್ಯದ ಇಲ್ಲ ಈ ಶರೀರ. ಯಾಕಂದ್ರೆ ಗಡಿಗೆ ಎಷ್ಟು ದಿವಸ ಕಾಣ್ತದೆ? ಸ್ವಲ್ಪ ದಿವಸ ಕಾಣ್ತದ, ಕೊನೆಗೆ ಒಡೆದೋಗ್ತದೆ. ಒಡೆದೋಯ್ತು ಅಂತಂದ್ರೆ ಮುಗೀತದೆ, ತೋರ್ದಂಗೆ ಆಯಿತು, ಒಡೆದೋಯ್ತು. ಅದ್ರಂಗೆ ಇದ್ರ ಯಾವುದ್ರ ಒಡೆತನ ಇದಕ್ಕಿಲ್ಲ. ಅದಕ್ಕೆ ನೀನು ಮಾತ್ರ ಯಾವಾಗ ಈ ಶರೀರವನ್ನು ತೊಟ್ಕೊಂಡು ಬಂದು ಘನಶಂಭುಲಿಂಗದ ಅಧೀನನಾಗಿ, ಶರೀರದ ಭೋಗಗಳದಾವ, ಆದ್ರೆ ನೀನು ಮಾತ್ರ ಯಾವುದರ ಅಧೀನನಾಗಿರಬೇಕು? ಘನಶಂಭುಲಿಂಗದ ಅಧೀನನಾಗಿ. ಅದಕ್ಕೆ ಇವೆಲ್ಲ ಶರೀರ ಆಗಿರ್ಬೋದು, ಶರೀರದ ಭೋಗಗಳಾಗಿರ್ಬೋದು, ಹುಟ್ಟು ಆಗಿರ್ಬೋದು, ಸಾವು ಆಗಿರ್ಬೋದು, ಇವು ಯಾವ ನಿನಗೆ ಸಂಬಂಧ ಇಲ್ಲ.
ಅದಕ್ಕೆ ಇಲ್ಲಿ ಹೇಳ್ತಾರ, ಇವುಗಳನ್ನೆಲ್ಲ ತಿಳಿಯುವಂಥ ಚೈತನ್ಯ ಪುರುಷ ನೀನು ಬೇರೆಯೇ ಇದೆ. ನೀನು ನಿನ್ನ ಸ್ವರೂಪವನ್ನು ತಿಳ್ಕೊಂಡಾಗ ಇಲ್ಲಿ ಏನಾಗ್ತದಂದ್ರೆ ಘನ ಶ್ರೇಷ್ಠವಾದಂಥ ಶಂಭುಲಿಂಗ ಪರಮಾತ್ಮನ ಆಧೀನನಾಗಿರು ಅಂದಾಗ ಮಾತ್ರ ಇಲ್ಲಿ ನಿನಗ ಏನು ಈ ಜನ್ಮಕ್ಕೆ ಬಂದದ್ದು ಶ್ರೇಷ್ಠ ಆಗ್ತದ, ಸಾರ್ಥಕ ಆಗ್ತದ. ಅದಕ್ಕೆ ನನಗೆ ಹಂಗಾಯಿತು. ಇವೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು, ಹುಟ್ಟು ಶರೀರಕ್ಕೆ ಸಂಬಂಧಪಟ್ಟದ್ದು, ಸಾವು ಶರೀರಕ್ಕೆ ಸಂಬಂಧಪಟ್ಟದ್ದು. ಪಂಚಭೂತಗಳಿಂದ ಆದಂಥ ಈ ಶರೀರ ಕರ್ಮೇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಪಂಚವಾಯುಗಳಾಗಿರ್ಬೋದು, ಪಂಚ ತನ್ಮಾತ್ರೆಗಳಾಗಿರ್ಬೋದು, ಇವೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಇವಕ್ಕೇನಾದರೂ ಕೂಡ ನೀ ಚಿಂತೆ ಮಾಡೋಕ್ಕೆ ಹೋಗಬೇಡ. ಚಿಂತೆ ಮಾಡು, ಯಾರ್ದು ಮಾಡು? ಸ್ಮರಣೆ ಮಾಡು. ಯಾರ್ದು ಮಾಡು? ಘನಶಂಭುಲಿಂಗನ ಚಿಂತೆ ಮಾಡು, ಘನಶಂಭುಲಿಂಗನ ಆಧೀನನಾಗಿರು. ಆವಾಗ ನೀನು ಸುಖದ ಒಂದು ಇದರಲ್ಲಿ ಪರಮಾನಂದ ನಿನಗೆ ಆಗ್ತದಪ್ಪ. ಅದನ್ನು ಮಾಡು. ಅದು ಬಿಟ್ಟು ಇದು ಸಣ್ಣ ಪುಟ್ಟು ಚಿಂತೆ ಬಂದವು, ಅದು ಬಂದವು, ಬರ್ತದೆ. ಅದು ಚಿಂತೆ ಬರ್ತದೆ. ಯಾಕಂದ್ರೆ ನೀ ಬ್ಯಾಡ ಅಂದ್ರೂ ಬರ್ತದೆ. ಇತ್ತು ನಿನಗೆ ಹಿಂದೆ ಪಾಪದ ಪುಣ್ಯದ ಫಲದಿಂದ ಸುಖನೂ ಬರ್ತದೆ, ದುಃಖನೂ ಬರ್ತದೆ. ಅದ್ರಾಗಿ ಸುಖ ಬಂತನು ಅಂತ ಕುಂದ್ರಬೇಡ, ದುಃಖ ಬಂತಂತನೂ ಕುಂದ್ರಬೇಡ. ಅವು ನಿನಗೆ ಶಾಶ್ವತ ಅಲ್ಲ. ಯಾವ ಶಾಶ್ವತ ಅಲ್ಲ. ಅದಕ್ಕೆ ಚಿಂತಿಸದಿರು ದುಃಖದೆಡೆಯಳು ನೀ ನಿಂತು ತಿಳಿದು ಬಳಿಕೆಲೆ ಜೀವನೇ ಅನ್ನುವಂಥ ವಿಚಾರ ಹೇಳ್ತಾರೆ. ಈಗ ಮತ್ತೆ ನಾಳೆ ನೋಡೋಣ, 9ನೇ ಪದ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.